ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಂದರೆ, ಈ ಪಿ ಯು ಸಿ ಮಕ್ಕಳಿಗೆ ಯಾವ ರೀತಿ ಈ ಎಕ್ಸಾಮ್ಗಳು ಬಂದಾಗ ಯಾವ ರೀತಿ ಸ್ಟಡಿ ಮಾಡಬೇಕು, ಮತ್ತು ಆಮೇಲೆ ವರ್ಷ ಫುಲ್ಲು ಯಾವ ರೀತಿ ಸ್ಟಡಿ ಮಾಡಿದ್ರೆ ಒಳ್ಳೆಯದು, ಮತ್ತು ಆಮೇಲೆ ಯಾವ ರೀತಿ ಸ್ಟಡಿ ಮಾಡಿದ್ರೆ ಈಸಿ ಆಗುತ್ತೆ, ಮತ್ತು ಆಮೇಲೆ ಎಕ್ಸಾಮ್ ಟೈಮಲ್ಲಿ ಯಾವ ಬುಕ್ಸ್ ಓದಬೇಕು, ಆಮೇಲೆ ಮುಂಚೆಯಿಂದ ಯಾವ ರೀತಿ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಬರ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಈ SLC ಮುಗಿಸ್ಕೊಂಡು ಬಂದಾದ್ಮೇಲೆ ಈ ಪಿ ಯು ಸಿ ಅಂತ 2 ವರ್ಷ ಕೋರ್ಸ್ ಇರುತ್ತೆ. ಇದಕ್ಕೆ ಬಂದು ಸೇರ್ಕೊಂತಾರೆ ಹುಡುಗರು. ಆದರೆ ಈ SLCನಲ್ಲಿ ಯಾವ ಥರ ಅಂದರೆ ಅಲ್ಲೆಲ್ಲ ನೋಟ್ಸ್ಗಳು ಕೊಡ್ತಿರ್ತಾರೆ. ಆದರೆ ಈ ಪಿ ಯು ಸಿನಲ್ಲಿ ಆ ರೀತಿ ಆಗೋದಿಲ್ಲ. ಇಲ್ಲಿ ಕೆಲವೊಂದು ಕಾಲೇಜು ನೋಟ್ಸ್ ಕೊಡ್ತಾರೆ, ಕೆಲವೊಂದು ಕಾಲೇಜು ನೋಟ್ಸ್ ಕೊಡೋದಿಲ್ಲ. ಆಮೇಲೆ ಇಲ್ಲಿ ನಾವು ಏನು ಮಾಡಬೇಕಾಗುತ್ತಂದರೆ, ಮೇಯ್ನಾಗಿ ಚೆನ್ನಾಗಿರೋವಂಥ ಟೆಕ್ಸ್ಟ್ ಬುಕ್ಕುಗಳು, ಮತ್ತು ಆಮೇಲೆ ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ಟ್ಯೂಷನ್ಗೆ ಹೋಗ್ತಾರೆ, ಅಲ್ಲಿ ಕೊಡೋವಂಥ ನೋಟ್ಸ್ಗಳ್ನ ನೀಟಾಗಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಮಾಡ್ಕೊಂಡು ಎಕ್ಸಾಮ್ ಬರೀತಾರೆ. ಈ ಪಿ ಯು ಸಿ ಯಾವ ರೀತಿ ಅಂದರೆ ತುಂಬ ಟೈಮ್ ಇರುತ್ತೆ, ಮತ್ತು ಆಮೇಲೆ ನಾವು ನೀಟಾಗಿ ಓದಬೇಕು. ಆದರೆ ಸಿಲೆಬಸ್ಸು ತುಂಬ ವ್ಯಾಸ್ಟ್ ಆಗಿರುತ್ತೆ. ಮತ್ತು ಆಮೇಲೆ ನಾವು ಅವಾಗಲೇ ಓದ್ಕೊಂಡು, ಮತ್ತು ಆಮೇಲೆ ಮೇಯ್ನಾಗಿ ಇದರಲ್ಲಿ ಏನಂದರೆ ಓದೋದಷ್ಟೇ ಅಂತಲ್ಲ, ರಿವಿಷನ್ ತುಂಬ ಮುಖ್ಯ. ಇವಾಗ ನಾವು ಒಂದು ಲೆಸನ್ನು 2 ಲೆಸನ್ನು ಕಲ್ತಿರ್ತೀವಿ ಅಂತ ಅಂದ್ಕೊಂಡ್ರೆ ಅದನ್ನು ನಾವು ಮತ್ತೆ ರಿವಿಷನ್ ಮಾಡಬೇಕು. ಆದರೆ ನಾವು ರಿವಿಷನ್ ಏನಾದ್ರು ಮಾಡಲಿಲ್ಲ ಅಂದರೆ ಅದು ಹೊರಟೋಗ್ಬಿಡುತ್ತೆ. ಹಂಗಾಗಿ ನಾವು ಮೇಯ್ನಾಗಿ ರಿವಿಷನ್ ಮಾಡ್ಕೊಂಡು ಹೋಗಬೇಕು. ಮತ್ತು ಆಮೇಲೆ ಈ ಕಾಲೇಜಲ್ಲಿ ಲ್ಯಾಬ್ಗಳಂತೂ ಆಲ್ಮೋಸ್ಟ್ ಆಲು ಮಾಡೇ ಮಾಡ್ತಾರೆ. ಈ ಸೈನ್ಸ್ ಅವ್ರಿಗೆಲ್ಲ ಮಾಡೇ ಮಾಡ್ತಾರೆ. ಈ ಥಿಯರಿಗಳು ಹೆಂಗಂದರೆ ಅವರು ಸ್ವಲ್ಪ ಪಾಠ ಮಾಡ್ತಾರೆ ಅಷ್ಟೇ, ನೋಟ್ಸ್ ಅಷ್ಟೊಂದು ಕೊಡೋದಿಲ್ಲ. ಇನ್ನು ಲ್ಯಾಂಗ್ವೇಜಸ್ ಅಂತೂ ಇಂಗ್ಲೀಷು, ಕನ್ನಡ, ಹಿಂದಿ ಯಾವುದೇ ಆಗಿರಲಿ ಅವಕ್ಕೆಲ್ಲ ಗೈಡ್ ಸಿಗುತ್ತೆ, ಅದು ಹೆಂಗೋ ನೀವು ಓದ್ಕೋಬೋದು. ಆದರೆ ಈ ನೆಕ್ಸ್ಟು ಇನ್ನು ಮೇಯ್ನ್ ಸಬ್ಜೆಕ್ಟ್ಸ್ಗಳು ಇರ್ತಾವಲ್ಲ, ಆ ಸಬ್ಜೆಕ್ಟ್ಸ್ಗಳು ನಾವೇ ನೋಟ್ಸ್ ಮಾಡ್ಕೊಂಡು ಓದಬೇಕಾಗುತ್ತೆ, ಮತ್ತು ಟ್ಯೂಷನ್ಗೆ ಹೋಗಿ ಮಾಡಬೇಕಾಗುತ್ತೆ. ಆಮೇಲೆ ನೀಟಾಗಿ ಮೊದಲು ನಾವು ನೋಟ್ಸ್ ಮಾಡ್ಕೊಂಡು ನೀಟಾಗಿ ಓದ್ಕೊಂಡು, ಮತ್ತು ಆಮೇಲೆ ರಿವಿಷನ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಆಮೇಲೆ ಈ ಎಕ್ಸಾಮ್ ಟೈಮಲ್ಲಿ ಇನ್ನೇನು 1 ತಿಂಗಳು 2 ತಿಂಗಳು ಮುಂಚೆ ಏನು ಮಾಡಬೇಕಂದ್ರೆ, ನಮಗೆ ಕೆಲವೊಂದು ಹ್ಯಾಂಡ್ ಬುಕ್ ಅಂತ ಸಿಗ್ತತೆ. ಮತ್ತು ಆಮೇಲೆ ಹ್ಯಾಂಡ್ ಬುಕ್ಕು ಸಿಕ್ಕಾದ್ಮೇಲೆ ಕೆಲವೊಂದು ಹಳೆ ಪೇಪರ್ಸ್ಗಳೆಲ್ಲ ಸಿಗ್ತತೆ. ಒಂದು 10 ವರ್ಷದ ಪೇಪರ್ ಸಿಗ್ತತೆ. ನೀವು ನೀಟಾಗಿ 10 ವರ್ಷ ಪೇಪರ್ಸ್ಗಳಲ್ಲಿ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಿದ್ದಾವೆ, ಮತ್ತು ಆಮೇಲೆ ಯಾವುದು ತುಂಬ ಕೇಳಿದ್ದಾರೆ ಆ ಕ್ವಶನ್ನ, ಮತ್ತು ಆಮೇಲೆ ಹೈಯೆಸ್ಟ್ ಯಾವ ಮಾರ್ಕ್ ಇರ್ತತಲ್ಲ